ಏಕಮೇವ ದ್ವಿತೀಯಂ. ಸರ್, ವಾಸ್ತುಶಾಸ್ತ್ರದ ಪ್ರಕಾರ ಬೋರ್ವೆಲ್ಲನ್ನು ಮನೆಯ ಯಾವ ದಿಕ್ಕಿಗೆ ಅಥವಾ ಸೈಟಿನ ಯಾವ ದಿಕ್ಕಿಗೆ ತೆಗಿಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಆದರೆ ಮೊದಲು ನಾವು ಅದರ ಆ ಒಂದು ಜಾಗದ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಶಾಸ್ತ್ರದಲ್ಲಿ ಮೃತ್ ಪರೀಕ್ಷಾ ವಿಧಾನ, ಸಾಯಿಲ್ ಟೆಸ್ಟಿಂಗ್ ಮೆಥಡ್ ಅಂತಾನೆ ಇದೆ. ನಿಮಗೆ ಇವತ್ತು ಆರ್ಕಿಟೆಕ್ಚರ್ ನೀವು ಸೇರ್ಕೊಳ್ತು ಅಂದ್ರೆ, ಸಿವಿಲ್ ಇಂಜಿನಿಯರಿಂಗ್ ಸೇರ್ಕೊಳ್ತು ಅಂದ್ರೂ ಅಲ್ಲೂ ಕೂಡ ಇದನ್ನು ಹೇಳ್ಕೊಳ್ತೀವಿ. ಯಾಕಂದರೆ ಬಿ ಆರ್ಕ್ಗೆ ಯಾವುದೋ ಒಂದು ಸೆಮಿಸ್ಟರ್ಗೆ ಮುಂಚೆ ಎಲ್ಲ ವಾಸ್ತುಗೆ ಸಂಬಂಧಪಟ್ಟಿದ್ದು ಇತ್ತು, ಒಂದು ಸೆಮಿಸ್ಟ್ರಲ್ಲಿ ಅದಕ್ಕೆ ನಾನು ಪಾಠ ಕೂಡ ಮಾಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಬಾವಿಯನ್ನ ಅಥವಾ ಬೋರ್ವೆಲ್ಲನ್ನು, ಹಳೆ ಕಾಲದಲ್ಲಿ ಬಾವಿ ತೋಡ್ತಾ ಇದ್ರು, ಇವತ್ತು ಅದೇ ಬಾವಿ ಹೋಗಿ ಬೋರ್ವೆಲ್ಗೆ ಬಂದು ನಿಂತಿದೆ. ಸೊ ಹಾಗಾಗಿ ನಾನು ಬಾವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೋರ್ವೆಲ್ ಅನ್ನೋ ಪದಾನೇ ಜಾಸ್ತಿ ಬಳಸ್ತೀನಿ. ಹಾಗಾಗಿ ಈ ಬೋರ್ವೆಲ್ಲನ್ನು ಯಾವ ದಿಕ್ಕಿನಲ್ಲಿ ತೆಗೆದ್ರೆ ಏನು ಫಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಏನು ಅಂದ್ರೆ, ಯಾವ ದಿಕ್ಕಿನಲ್ಲಿ ತೆಗಿಬೇಕು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಪೂರ್ವ ದಿಕ್ಕಿನಲ್ಲಿ ಬೋರ್ವೆಲ್ಲನ್ನು ತೆಗೀತು ಅಂದ್ರೆ, ನಿಮ್ಮ ಸೈಟು ಯಾವುದೇ ಡೈರೆಕ್ಷನ್ ಅಲ್ಲಿ ಇರಲಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಪೂರ್ವಕ್ಕಿರಲಿ, ಪಶ್ಚಿಮಕ್ಕಿರಲಿ, ದಕ್ಷಿಣಕ್ಕಿರಲಿ, ಉತ್ತರಕ್ಕಿರಲಿ, ಪೂರ್ವ ದಿಕ್ಕಿಗೆ ಬೋರ್ವೆಲ್ಲನ್ನು ತೆಗೀತು ಅಂದ್ರೆ ಅದರ ಫಲ ಉತ್ತಮ ಅಂತ ಹೇಳುತ್ತೆ. ಸೌತ್ ಈಸ್ಟ್, ಆಗ್ನೇಯ ದಿಕ್ಕಿಗೆ ತೆಗೀತು ಅಂದ್ರೆ ಬೋರ್ವೆಲ್ಲನ್ನು ಪುತ್ರನಾಶ ಅಂತ ಹೇಳುತ್ತೆ. ಸೊ ಹಾಗಾಗಿ ಅಗ್ನಿಮೂಲೆ ಆಗ್ನೇಯ ದಿಕ್ಕಿನಲ್ಲಿ, ಸೌತ್ ಈಸ್ಟ್ ಅಲ್ಲಿ ಯಾವತ್ತೂ ಕೂಡ ತೆಗಿಬಾರ್ದು. ದಕ್ಷಿಣ ದಿಕ್ಕಿಗೆ, ಸೌತ್ ಡೈರೆಕ್ಷನ್ಗೆ ತೆಗೀತು ಅಂದ್ರೆ ಸ್ತ್ರೀ ನಾಶ ಅಂತ ಹೇಳುತ್ತೆ. ಅಂದ್ರೆ ನಿಮ್ಮ ಮನೆಯ ಸ್ತ್ರೀ ಯಾರಿರ್ತಾರೆ ಅವರು ಮರಣ ಹೊಂದುತ್ತಾರೆ ಅಂತ ಹೇಳುತ್ತೆ. ನೈಋತ್ಯ ದಿಕ್ಕು ಅಂದ್ರೆ ಸೌತ್ ವೆಸ್ಟ್, ಸೌತ್ ವೆಸ್ಟ್ಗೆ ತೆಗೀತು ಅಂದ್ರೆ ಮನೆ ಯಜಮಾನಿಗೆ ಮೃತ್ಯು ಅಂತ ಹೇಳುತ್ತೆ, ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದವರಿಗೆ, ಕುಟುಂಬದ ಸದಸ್ಯರಿಗೆ ಮೃತ್ಯು ಅನ್ನೋದನ್ನ ಹೇಳುತ್ತೆ. ಪಶ್ಚಿಮ ದಿಕ್ಕಿಗೆ ತೆಗೀತು ಅಂದ್ರೆ ಸಂಪತ್ತು ಅಂತ ಹೇಳುತ್ತೆ, ಅಂದ್ರೆ ಒಳ್ಳೇದು ಅಂತ ಹೇಳುತ್ತೆ. ವಾಯವ್ಯ ದಿಕ್ಕಿಗೆ ತೆಗೀತು ಅಂದ್ರೆ ನಾರ್ತ್ ವೆಸ್ಟ್, ನಾರ್ತ್ ವೆಸ್ಟ್ ತೆಗೀತು ಅಂದ್ರೆ ಶತ್ರು ಭಯ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಉತ್ತರ ದಿಕ್ಕಿಗೆ ತೆಗೀತು ಅಂದ್ರೆ ಸುಖ ಅಂತ ಹೇಳುತ್ತೆ. ಈಶಾನ್ಯ ದಿಕ್ಕಿಗೆ ತೆಗೀತು ಅಂದ್ರೆ ಪುಷ್ಟಿ, ಅಂದ್ರೆ ಬೆಳವಣಿಗೆ ಆಗತ್ತೆ, ಏಳಿಗೆ ಆಗತ್ತೆ ಅನ್ನೋದನ್ನ ಹೇಳುತ್ತೆ. ಅದೇ ರೀತಿಯಲ್ಲಿ ಮಧ್ಯದಲ್ಲಿ ತೆಗೀತು ಅಂದ್ರೆ, ಇಡೀ ಸೈಟ್ಗೆ ಮಧ್ಯದಲ್ಲಿ, ಮಧ್ಯ ಅನ್ನೋದು ಬ್ರಹ್ಮಸ್ಥಾನ ಅಥವಾ ಬ್ರಹ್ಮರಂಧ್ರ ಅಂತ ನಾವೇನ್ ಕರಿತೀವಿ, ಹಾಗೆ ಬ್ರಹ್ಮಸ್ಥಾನ ಅಂತ ಕರಿತೀವಿ ಅದನ್ನ. ಆ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಅಲ್ಲಿ ತೆಗೀತು ಅಂದ್ರೆ ಮನೆಯವರಿಗೆಲ್ಲ ಹಾನಿ ಉಂಟಾಗತ್ತೆ ಅಂತ ಹೇಳುತ್ತೆ. ಹಾಗಾಗಿ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದ್ರೆ, ನೀವು ಬೋರ್ವೆಲ್ನ ತೆಗಿಲೇಬೇಕಾದಾಗ ಬಂದಾಗ ಈಸ್ಟ್ಗೆ ತೆಗಿಬೋದು, ಈಸ್ಟ್ ಬಿಟ್ರೆ ನೀವು ವೆಸ್ಟ್ಗೆ ತೆಗಿಬೋದು, ವೆಸ್ಟ್ ಬಿಟ್ರೆ ನಾರ್ತ್ ಈಸ್ಟ್ ತೆಗಿಬೋದು, ಅಥವಾ ನಾರ್ತ್ ತೆಗಿಬೋದು. ಇಷ್ಟೇ, ಈ 4 ಡೈರೆಕ್ಷನ್ ಔಟ್ ಆಫ್ 8 ಡೈರೆಕ್ಷನ್ಸ್, ಈ 4 ಡೈರೆಕ್ಷನ್ಸ್ ಅಲ್ಲಿ ತೆಗಿಬೋದು. ಇನ್ 4 ಡೈರೆಕ್ಷನ್ಸ್ ಅಂದ್ರೆ ನಿಮಗೆ ಸೌತ್ ಈಸ್ಟ್ ಆಗಲಿ, ಸೌತ್ ವೆಸ್ಟ್ ಆಗಲಿ, ನಾರ್ತ್ ವೆಸ್ಟ್ ಆಗಲಿ, ಮತ್ತೆ ಮಧ್ಯಭಾಗ ಆಗಿರಲಿ, ಈ ಯಾವುದೋ ಭಾಗಗಳಲ್ಲಿ ತೆಗಿಬಾರ್ದು ಅನ್ನೋದನ್ನ ವಾಸ್ತುಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ಇವತ್ತಿನ ಲೈಫ್ ಸ್ಟೈಲ್ಗೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಯಾರ್ಯಾವ ಸೈಟ್ಗಳನ್ನು ತಗೊಂಡಿರ್ತೀರಾ, ಇದು ಅಪಾರ್ಟ್ಮೆಂಟ್ ಆಗಲಿ, ಮನೆ ಆಗಲಿ, ಕಮರ್ಷಿಯಲ್ ಬಿಲ್ಡಿಂಗ್ ಆಗಲಿ, ಹಾಸ್ಪಿಟಲ್ ಆಗಲಿ, ಏನೇ ಬಿಲ್ಡಿಂಗ್ ಆದರೂ ಅಪ್ಲೈ ಆಗ್ತಕ್ಕಂಥ ವಿಚಾರ ಇದು. ಯಾಕೆಂದ್ರೆ ಬೋರ್ವೆಲ್ ಅನ್ನೋದು ಇವತ್ತಿನ ಲೈಫ್ ಸ್ಟೈಲಲ್ಲಿ ಅಷ್ಟು ಬೇಕಾಗಿದೆ. ಆದ್ರಿಂದ ಇದನ್ನ ನೀವು ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಗ್ರೂಪ್ಸ್ಗಳಿಗೂ ಕೂಡ ಎಲ್ಲ ಕಡೆ ಹಾಕಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲೂ ಹಾಕೊಳ್ಳಿ. ಹೆಚ್ಚು ಹೆಚ್ಚು ನಾವು ಮಾಡ್ತಕ್ಕಂತಹ ಮೋಸ್ಟ್ ಯೂಸ್ಫುಲ್, ಅಥೆಂಟಿಕ್, ಶಾಸ್ತ್ರೋಕ್ತವಾದಂತಹ ವಿಚಾರಗಳನ್ನ ಜನಗಳಿಗೆ ತಲುಪೋದಕ್ಕೆ ನೀವು ಕೂಡ ನಮ್ಮ ಜೊತೆ ಪಾಲ್ಗೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸರ್ವೇ ಸಜ್ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.